ವರ್ಷಗಳ ಹಿಂದೆ ರಷ್ಯಾದ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರ ವೈಯಕ್ತಿಕ ಜೀವನದ ಬಗ್ಗೆ ವಿವಾದಾತ್ಮಕ ವಿಚಾರವನ್ನು ಬಹಿರಂಗಪಡಿಸಿದ್ದ ರಷ್ಯಾದ ಪತ್ರಕರ್ತೆ ಗ್ರಿಗರಿ ನೆಕೊರೋಶೇವ್ ಅವರು ನಿಗೂಢವಾಗಿ ಸಾವನ್ನಪ್ಪಿದ್ದಾರೆ. ಹೌದು, ವಿಷಕಾರಿ ಅಣಬೆಗಳನ್ನು ತಿಂದ ನಂತರ ಗ್ರಿಗರಿ ಅವರ ಆರೋಗ್ಯ ಹದಗೆಟ್ಟಿತು. ಚಿಕಿತ್ಸೆ ಫಲಕಾರಿಯಾಗದೆ ನಿಧನರಾಗಿದ್ದಾರೆಂದು ವರದಿಯಾಗಿದೆ. 2008ರಲ್ಲಿ ವ್ಲಾಡಿಮಿರ್ ಪುಟಿನ್ ಮತ್ತು ಅಲಿನಾ ಕಬೇವಾ ನಡುವಿನ ಸಂಬಂಧವನ್ನು ಬಹಿರಂಗಪಡಿಸುವ ಮೂಲಕ ಗ್ರಿಗರಿ ನೆಕೊರೋಶೇವ್ ವಿವಾದದಲ್ಲಿ ಸಿಲುಕಿಕೊಂಡಿದ್ದರು. ಇದೀಗ ಅವರ ಹಠಾತ್ ನಿಧನ ಹಲವು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ. ಗ್ರಿಗರಿ ನೆಕೊರೋಶೇವ್ ರಷ್ಯಾದ ಪತ್ರಿಕೆ ಮಾಸ್ಕೋವಿಸ್ಕಿ ಕರೆಸ್ಪಾಂಡೆಂಟ್ನ ಪ್ರಧಾನ ಸಂಪಾದಕರಾಗಿದ್ದರು. 2008ರಲ್ಲಿ ಅವರ ಪತ್ರಿಕೆಯು ರಷ್ಯಾದ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಮತ್ತು ಮಾಜಿ ಒಲಿಂಪಿಕ್ ಜಿಮ್ನಾಸ್ಟ್ ಅಲಿನಾ ಕಬೇವಾ ಅವರು ನಿಕಟ ಸಂಬಂಧ ಹೊಂದಿದ್ದಾರೆಂದು ವರದಿಯೊಂದನ್ನು ಪ್ರಕಟಿಸಿದ್ದರು. ಪುಟಿನ್ ತಮ್ಮ ಪತ್ನಿ ಲುಡ್ಮಿಲಾ ಅವರಿಗೆ ವಿಚ್ಛೇದನ ನೀಡಿ ಕಬೇವಾ ಅವರನ್ನು ಮದುವೆಯಾಗಲು ಯೋಜಿಸುತ್ತಿದ್ದಾರೆ ಎಂದು ವರದಿ ಮಾಡಿದ್ದರು. ಈ ಸುದ್ದಿ ಪ್ರಕಟವಾದ ನಂತರ ರಷ್ಯಾದಾದ್ಯಂತ ಭಾರೀ ಸುದ್ದಿಯಾಗಿತ್ತು. ಈ ವರದಿಗಳನ್ನು ಸ್ವತಃ ಪುಟಿನ್ ಅವರೇ ನಿರಾಕರಿಸಿದ್ರು. ಕೆಲವರು ತಮ್ಮ ಕಲ್ಪನೆಯ ಆಧಾರದ ಮೇಲೆ ಇತರರ ಖಾಸಗಿ ಜೀವನದಲ್ಲಿ ಹಸ್ತಕ್ಷೇಪ ಮಾಡುತ್ತಾರೆ ಎಂದು ಹೇಳಿದರು. ಅಂದಿನಿಂದ ಈ ವಿಷಯವು ಮತ್ತಷ್ಟು ಮುನ್ನೆಲೆಗೆ ಬಂದಿತ್ತು. ವರದಿ ಪ್ರಸಾರವಾದ ಬೆನ್ನಲ್ಲೇ ಮಾಸ್ಕೋವಿಸ್ಕಿ ಕರೆಸ್ಪಾಂಡೆಂಟ್ ಪತ್ರಿಕೆಯನ್ನು ಸ್ಥಗಿತಗೊಳಿಸಲಾಯಿತು. ಈ ಘಟನೆಯ ನಂತರ ರಷ್ಯಾದಲ್ಲಿ ಪತ್ರಿಕೋದ್ಯಮದ ಸ್ವಾತಂತ್ರ್ಯದ ಬಗ್ಗೆಯೂ ಹಲವಾರು ಪ್ರಶ್ನೆಗಳು ಎದ್ದಿತ್ತು. ನಂತರ ಗ್ರಿಗರಿ ನೆಕೊರೋಶೇವ್ ದೇಶವನ್ನ ತೊರೆದು ವಿದೇಶಕ್ಕೆ ಹೋಗಿದ್ರು. ಕಳೆದ 11 ವರ್ಷಗಳಿಂದ ಲಾಟ್ವಿಯಾದ ರಾಜಧಾನಿ ರೀಗಾದಲ್ಲಿ ರಾಜಕೀಯ ನಿರಾಶ್ರಿತರಾಗಿ ವಾಸಿಸ್ತಾ ಇದ್ರು. ಗ್ರಿಗರಿ ಸಾವಿನ ಸುತ್ತ ಹಲವಾರು ಅನುಮಾನ. ವರದಿಗಳ ಪ್ರಕಾರ ಗ್ರಿಗರಿ ತಮ್ಮ ಮನೆಯ ಸುತ್ತಮುತ್ತ ಅಣಬೆಗಳನ್ನು ಬೆಳೆದಿದ್ರು. ಆ ಅಣಬೆಗಳನ್ನು ತಿಂದ ನಂತರ ಅವರ ಆರೋಗ್ಯದಲ್ಲಿ ಏರುಪೇರಾಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ. ಆದರೆ ನಂತರ ನಡೆದ ಪರೀಕ್ಷೆಗಳಲ್ಲಿ ಅಣಬೆಗಳು ವಿಷಕಾರಿಗಳಾಗಿದ್ದವು ಎಂದು ತಿಳಿದು ಬಂದಿದೆ. ಹೀಗಾಗಿ ಗ್ರಿಗರಿ ಸಾವಿನ ನಿಖರ ಕಾರಣ ತನಿಖೆಯಿಂದ ತಿಳಿದು ಬರಬೇಕಿದೆ. ಇವರ ನಿಗೂಢ ಸಾವಿನ ನಂತರ ವ್ಲಾಡಿಮಿರ್ ಪುಟಿನ್ ಮತ್ತು ಅಲಿನಾ ಕಬೇವಾ ನಡುವಿನ ಸಂಬಂಧದ ಬಗ್ಗೆ ಮತ್ತೆ ಮುನ್ನೆಲೆಗೆ ಬಂದಿದೆ.